ಶ್ರೀ ಸಿದ್ಧಾರೂಢ ಕಥಾಮೃತದ 40ನೇ ಅಧ್ಯಾಯ. 40ನೇ ಅಧ್ಯಾಯದ ಪುರದಲ್ಲಿ ಶ್ರೀ ಗ್ರಂಥ ಮಹಾತ್ಮೆ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢಾಯ ನಮಃ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ಕಷ್ಟ ನಷ್ಟಗಳು, ಸರ್ವ ಪಾಪತಾಪಗಳು, ಚೋರವೈರಿ, ವಿಷಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವವು. ಈ ಗ್ರಂಥವನ್ನು ತನ್ನ ಇಷ್ಟದೇವತಾ ಮಂತ್ರದೊಡನೆ ಗಂಧ, ಅಕ್ಷತಾ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ, ವಿಭೂತಿ, ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಂಪ್ರದಾಯವಾಗಿದೆ. ಇತಿ ಗ್ರಂಥ ಮಹಾತ್ಮೆ ಸಮಾಪ್ತಿ. ಓಂ ತತ್ಸತ್. ಗುರುವರನೆ ನಿನ್ನಯ ಸುಕೀರ್ತಿಯ ಸರ್ವ ದಿಶೆಗಳ್ ಪೊಗಳ್ವವು. ಚೋರ ಭಯದಿಂ ಯಾತ್ರಿಕ ನಿರಕ್ಷಿಸಿ ಭಯರೂಪವು. ತೊಟ್ಟು ರಕ್ಷಿಸು ಶರಣರನು ಕ್ರೋಧಾದಿ ಕಳ್ಳರ ಕಾಟದಿಂ. ಇಟ್ಟು ನಿನ್ನಯ ಮಾರದೊಳ್ ಎನ್ನನು ಸಲಹು ಭವ ದುಃಖದಿಂ. ಎನ್ನ ಸಲಹು ಭವ ದುಃಖದಿಂ. ಎನ್ನ ಸಲಹು ಭವ ದುಃಖದಿಂ. ಹೇ ದಯಾ ಸಿಂಧುವಾದ ಸದ್ಗುರುವೇ, ನಿನ್ನಿಂದಲೇ ಎಲ್ಲ ಜೀವರುಗಳಿಗೆ ಪ್ರಬೋಧವು. ನೀನು ಬ್ರಹ್ಮಜ್ಞಾನದ ಬೋಧ ಮಾಡೋಣದರಿಂದ ಅದು ಚಿತ್ತದಲ್ಲಿ ಸ್ಥಿರಗೊಳ್ಳುವುದು. ಆ ಕೂಡಲೇ ದ್ವೈತ ವಾರ್ತೆಯೆಲ್ಲ ಹೋಗಿಬಿಟ್ಟು ವಿಷಯ ಸಂಕಲ್ಪಗಳೆಲ್ಲ ಮರೆತು ಹೋಗುವುವು. ಹೃದಯದಲ್ಲಿ ಶುದ್ಧ ಅದ್ವೈತವನ್ನು ಧ್ಯಾನಿಸುವುದರಿಂದ ನಿರಂಜನ ಪದದಲ್ಲಿ ಕಾಲು ಇಡುವನು. ಯಾವಲ್ಲಿ ಚರಣಗಳಿಲ್ಲದೆ ನಡೆಯೋಣ, ಜೀವೆ ಇಲ್ಲದೆ ನುಡಿಯೋಣ, ದೃಷ್ಟಿ ವಿನಃ ತನ್ನನ್ನು ತಾನೇ ನೋಡೋಣ ಇರುವೋ ಅಂಥ ಈ ಸ್ವರೂಪ ಪ್ರಾಪ್ತಿಯು ಗುರುಕೃಪೆ ವಿನಃ ನಿಶ್ಚಯವಾಗಿ ಸಾಧ್ಯವಿಲ್ಲ. ಆದ್ದರಿಂದ ಸದ್ಭಾವಯುಕ್ತನಾಗಿ ಸದ್ಗುರುವನ್ನು ಭಜಿಸಿದರೆ ಈ ಸ್ವರೂಪ ಪ್ರಾಪ್ತಿಯಾಗುವುದು. ನಮಗೆ ಸ್ವರೂಪ ಸ್ಥಿತಿ ಯಾತಕ್ಕೆ ಬೇಕು? ಆದರೆ ಚಿಂತೆ ಮಾಡುವುದರಿಂದ ಏನು ಸಿಗುವುದು? ವಿಷಯ ಪ್ರಾಪ್ತಿಯಿಂದ ನಮಗೆ ಏನು ಕಡಿಮೆಯಾಗಿದೆ ಎಂದು ವೈಷಯಿಕ ಜನರು ಅನ್ನುವರು. ಅದಕ್ಕೆ ಅವರನ್ನು ಕುರಿತು ಸದ್ಗುರುಗಳು ಹೇಳುವರು, ನಿಮಗೆಲ್ಲರಿಗೂ ಸುಖವು ಬೇಕೇ ಬೇಕು. ಸುಖದಶೆಯಿಂದ ವಿಷಯಗಳನ್ನಾದರೂ ನೀವು ಸಂಪಾದಿಸಲಿಕ್ಕೆ ಪ್ರೀತಿಯಿಂದ ಯತ್ನಿಸುವಿರಿ. ದುಃಖ ಮಿಶ್ರಿತವಾದ ಸುಖವಿದ್ದರೆ ನೀವು ಅದನ್ನು ಪೂರಾ ಬಿಟ್ಟು ಬಿಡುವಿರಿ. ಹೀಗಿರುತ್ತಾ ವಿಷಯಗಳಲ್ಲಿ ದುಃಖ ಇರಲಿಕ್ಕೆ ಬೇಕು, ಯಾಕೆಂದರೆ ಅವು ಕ್ಷಣಿಕವಾಗಿರುತ್ತವೆ. ಆದ್ದರಿಂದ ವಿಷಯಗಳನ್ನು ಪ್ರೀತಿಸುವುದು ವ್ಯರ್ಥವೇ ಸರಿ. ಆದರೆ ಯಾವ ಸುಖಕ್ಕೆ ನಾಶವೇ ಇರುವುದಿಲ್ಲ, ಅಂತಹದ್ದಕ್ಕೆ ಸ್ವರೂಪಾನಂದವೆನ್ನುತ್ತಾರೆ. ಇದನ್ನು ಪ್ರಾಪ್ತಿ ಮಾಡಿಕೊಂಡಿದ್ದರಿಂದ ವಿಷಯ ಸುಖದ ಮೇಲೆ ವಿರತಿಯಾಗುವುದು. ಆದ್ದರಿಂದಲೇ ಸ್ವರೂಪ ಪ್ರಾಪ್ತಿಯನ್ನು ಮಾಡಿಕೊಂಡು ವಿಶೇಷವಾಗಿ ದುಃಖದ ಸಮಾಪ್ತಿಯನ್ನು ಸಾಧಿಸತಕ್ಕದ್ದು. ಇದಕ್ಕಾಗಿ ಯಾವ ಸುಖವನ್ನು ನಾವು ಸುಷುಪ್ತಿಯಲ್ಲಿ ಅನುಭವಿಸುತ್ತವೆಯೋ ಅದನ್ನೇ ಸ್ಮೃತಿಗೆ ತಂದು ವಿಚಾರಿಸಬೇಕು. ಅಲ್ಲಿ ದುಃಖದ ಲೇಷ ಮಾತ್ರವೂ ಇಲ್ಲದೆ ಮನೋವೃತ್ತಿಗಳು ನಿಶೇಷವಾಗಿ ಅಳೆದಿರುತ್ತವೆ. ಯಾವ ತಾನು ಈ ಸ್ಥಿತಿಯ ಸಾಕ್ಷಿಯಾಗಿರುವನೋ ಆತನನ್ನು ತಿಳಿದುಕೊಳ್ಳತಕ್ಕದ್ದು. ಈ ಪ್ರಕಾರ ಸದ್ಗುರುರಾಯರು ಅನ್ನುತ್ತಲೇ ಧನ್ಯ ಧನ್ಯ ಎಂದು ಶಿಷ್ಯ ಸಮುದಾಯವು ಗರ್ಜಿಸುತ್ತಾ ನಮಗೆ ದಾರಿ ತೋರಿಸಿದಿರಿ ಎಂದು ಸದ್ಗುರು ಪಾದಕ್ಕೆ ನಮಸ್ಕರಿಸುವಂತರಾದರು. ಇಂಥ ದಯಾಗಣನಾದ ಸಮುದಾಯವು ಗರ್ಜಿಸುತ್ತಾ ನಮಗೆ ಚರಿತ್ರೆಯನ್ನು ಕಥನ ಹೇಳಿರಿ. ಇದರ ಶ್ರವಣ ಮಾತ್ರದಿಂದ ಜಡಜೀವರ ಉದ್ಧಾರವಾಗುವುದು ಇರಲಿ. ಶ್ರೀ ಮಹಾಶಿವರಾತ್ರಿಯ ಉತ್ಸವದ ದಿಶೆಯಿಂದ ದೂರ ದೂರ ಗ್ರಾಮಗಳಿಂದ ಜನರು ಚಕ್ಕಡಿಗಳಲ್ಲಿ ಕುಳಿತುಕೊಂಡು ಅತ್ಯಾದರದಿಂದ ಸಿದ್ಧಾಶ್ರಮಕ್ಕೆ ಬರುವರು. ಒಮ್ಮೆ ಒಂದಾನೊಂದು ಗ್ರಾಮದೊಳಗಿಂದ 4 ಚಕ್ಕಡಿಗಳು ಹೊರಟವು. ಅವುಗಳೊಳಗೆ ಅನೇಕ ಸ್ತ್ರೀಯರು ತಮ್ಮ ಮಕ್ಕಳ ಸಮೇತ ಕುಳಿತು ಶ್ರೀ ಸಿದ್ಧಾರೂಢರ ಚರಿತ್ರೆಯ ಉದ್ದೇಶದಿಂದ ಹೊರಟಿದ್ದರು. ಅವರ ಜೊತೆಗೆ 4 ಮಂದಿ ಮಾತ್ರ ಪುರುಷರು ನಡೆದುಕೊಂಡು ಬರುತ್ತಿದ್ದರು. ಸ್ತ್ರೀಯರು ಕಡಗ, ಕಂಕಣ ಇತ್ಯಾದಿ ಅನೇಕ ಸುವರ್ಣಭೂಷಣಗಳಿಂದ ಭೂಷಿತರಾಗಿದ್ದು ಸಿದ್ಧಸ್ಮರಣೆ ಮಾಡುತ್ತಾ ಸದ್ಗುರು ಕಥೆಗಳನ್ನು ವರ್ಣಿಸುತ್ತಾ ಆನಂದದಿಂದ ಬರುತ್ತಿದ್ದರು. ಈ ಪ್ರಕಾರ ಬರುವಾಗ ಸಂಜೆ ಹೊತ್ತು ಆಗಿತ್ತು. ಆ ರಸ್ತೆಯ ಮೇಲೆ ಈ 4 ಮಂದಿ ಪುರುಷರ ವಿನಃ ಮತ್ತಾರೂ ಇದ್ದಿಲ್ಲ. ಅಕಸ್ಮಾತಾಗಿ ಪಾರ್ಶ್ವದ ಗಿಡಕಂಟಿಗಳೊಳಗಿಂದ 24 ಮಂದಿ ದರೋಡೆಕೋರ ಜನರು ಭಯಂಕರ ಧ್ವನಿಯಿಂದ ಕೂಗುತ್ತಾ ಬಹು ಆವೇಶದಿಂದ ಆ ಗಾಡಿಗಳ ಕಡೆಗೆ ಓಡುತ್ತಾ ಬಂದರು. ಅವರ ಕೈಗಳಲ್ಲಿ ಶಸ್ತ್ರಗಳಿದ್ದು ಅವರ ಮುಖಗಳು ಭೀಕರವಾಗಿದ್ದು ನೋಡಿದ ಕೂಡಲೇ ಹೃದಯ ಕಂಸಾಯಮಾನವಾಗುತ್ತಿತ್ತು. ಕೈಗಳಿಂದ ಆಯುಧಗಳಲ್ಲಿ
ಆಯುಧಗಳನ್ನು ಶಸ್ತ್ರಗಳು ಬೀಸುತ್ತಾ ಹಿಡಿರಿ ಬಡಿರಿ ಎಂಬ ಶಬ್ದಗಳು ಮುಖದಿಂದ ಹೊರಡುತ್ತಿದ್ದವು. ಆ ಕಳ್ಳರು ಬಂದು ಮೊದಲು ಗಾಡಿಗಳ ಸಂಗಡ ನಡೆಯುತ್ತಿದ್ದ ಆ 4 ಮಂದಿ ಪುರುಷರನ್ನು ಹಿಡಿದು ಆಮೇಲೆ ಗಾಡಿ ಒಡೆಯವರನ್ನು ಹಿಡಿದುಕೊಂಡು ಹೋಗಿ ಪ್ರತಿ ಒಬ್ಬನನ್ನು ಒಂದೊಂದು ಗಿಡಕ್ಕೆ ಕಟ್ಟಿ ಹಾಕಿದರು. ಗಾಡಿಯಲ್ಲಿ ಹೆಂಗಸರು ಮತ್ತು ಮಕ್ಕಳು ಮಾತ್ರ ಉಳಿದಿದ್ದರು. ಇವರು ಆ ಕಳ್ಳರನ್ನು ನೋಡಿ ಹೌಹಾರಿ ಬಹಳ ಆಕ್ರಾಂತ ಮಾಡುವಂತರಾದರು. ಗಂಡಸರೆಲ್ಲರನ್ನೂ ಹಿಡಿದುಕೊಂಡು ಹೋಗಿ ಗಿಡಗಳಿಗೆ ಕಟ್ಟಿ ಹಾಕಿದ್ದನ್ನು ಹೆಂಗಸರು ನೋಡಿ ಏನೂ ಉಪಾಯ ತೋಚದೆ ಭ್ರಮಿಷ್ಠರಾಗಿ ಕೆಲವರು ಆಭರಣಗಳನ್ನು ಅಡಗಿಸುತ್ತಾರೆ, ಯಾರು ಸೀರೆ ಸೆರಗಿನಿಂದ ಕೂಸುಗಳನ್ನು ಮುಚ್ಚುತ್ತಾರೆ, ಯಾರು ಮಕ್ಕಳನ್ನು ಅಳಿಸಬೇಡ್ರಿ ಎನ್ನುತ್ತಾರೆ, ಯಾರು ತಾವೇ ಆಕ್ರೋಶದಿಂದ ಅಳುತ್ತಾರೆ. ಒಬ್ಬಾಕೆ ಎನ್ನುತ್ತಾಳೆ, ನಾನು ಮನೆಯೊಳಗೆ ಆಭರಣಗಳನ್ನಿಟ್ಟು ಬರುತ್ತಿದ್ದೆ, ಆದರೆ ಕಳ್ಳರು ಬರುವಂತ ನನಗೇನು ಗೊತ್ತಿರಲಿಲ್ಲ. ಯಾತ್ರೆ ಸಲುವಾಗಿ ದಾಗಿನೆಗಳನ್ನು ಕಳೆದುಕೊಂಡೆ. ಮತ್ತೊಬ್ಬಾಕೆಯು ಆರೂಢ ಜಾತ್ರೆಗೆ ಬರುವಾಗ ಕಳ್ಳರು ನಮ್ಮನ್ನು ಲುಟಾಯಿಸಿದರು ಎಂಬ ಈ ನಾಚಿಕೆ ಸಿದ್ಧರ ಹೊರತು ಮತ್ತಾರಿಗೆ ಎಂದು ಈ ಪ್ರಕಾರ ಅನ್ನುತ್ತಿರುವಾಗ ಎಲ್ಲರೂ ಸದ್ಗುರುವಿಗೆ ಈ ಕಾಲದಲ್ಲಿ ಮೊರೆಹೊಕ್ಕು ಪ್ರಾರ್ಥಿಸುತ್ತಾರೆ. ಹೇ ಸದ್ಗುರುನಾಥನೇ, ಓಡಿ ಓಡಿ ಬಾರಪ್ಪ, ನಿನಗೆ ಭಕ್ತರಕ್ಷಕ ಅನಾಥನಾಥ ಎಂದು ಅನ್ನುವರು. ಇಂಥ ನಿನ್ನ ಹೊರತು ಈ ಸಮಯದಲ್ಲಿ ಅನ್ಯ ರಕ್ಷಣಾಕರ್ತ ನಮಗ್ಯಾರು ಇರುವರು? ನೀನು ಒಂದು ವೇಳೆ ಈಗ ಸುಮ್ಮನಿದ್ದಿ ಎಂದರೆ ನಮ್ಮನ್ನು ರಕ್ಷಣೆ ಮಾಡುವವರ ಸಮೀಪ ಯಾರು ಇದ್ದಾರೆ? ಪುರುಷರನ್ನೆಲ್ಲ ಕಳ್ಳರು ಕಟ್ಟಿ ಹಾಕಿಬಿಟ್ಟಿರುವರು. ನೀನೇ ವಿಚಾರ ಮಾಡಿ ನೋಡಪ್ಪ ಗುರುವೇ. ನಿನ್ನ ದರ್ಶನಕ್ಕೆ ಅನೇಕ ಭಕ್ತರು ಬರುವರು. ಅವರಿಗೆ ಭೇಟಿ ಕೊಡುವುದರಲ್ಲಿ ನೀನು ತೊಡಗಿ ಇಲ್ಲಿಗೆ ಬಾರದಿರುವಿಯ? ಅನಾಥರಾದಂಥ ನಾವು ನಿನ್ನನ್ನೇ ಕುರಿತು ಶರಣು ಬಂದಿರುತ್ತೇವೆ. ಆದ್ದರಿಂದ ತೀವ್ರವಾಗಿ ಬಂದು ನಮ್ಮನ್ನು ರಕ್ಷಿಸು. ಕಳ್ಳರು ಬಂದು ನಮ್ಮನ್ನು ಸುಲಿಯುತ್ತೀರಿ, ಕೊಂದೇ ಬಿಡುತ್ತೇವೆ ಎಂದು ಶಸ್ತ್ರ ಹಿಡಿದು ಗದರಿಸುತ್ತಾರೆ. ಇವರ ಭಯಂಕರ ರೂಪಗಳನ್ನು ನೋಡಿ ಮಕ್ಕಳು ಅಂಜಿ ಗದಗದನೆ ನಡುಗುತ್ತಿವೆ. ತೊರೆಯಿಂದ ಧಾವಿಸಿ, ಏ ಸದ್ಗುರು ಭಕ್ತಪಾಲಕ ಕರುಣಾಕರ, ನಿನ್ನ ಹೊರತು ನಮ್ಮನ್ನು ರಕ್ಷಿಸುವರು ಮತ್ತಾರು? ನಮ್ಮನ್ನು ನೀನು ರಕ್ಷಿಸಿದೆಯಾದರೆ ಮರಣ ಪರ್ಯಂತ ನಿನ್ನ ಸೇವೆಯೊಳಗೆ ಶರೀರವನ್ನು ಯೋಜಿಸುವವು. ಭಕ್ತರ ಸಂಕಟ ಕಾಲಕ್ಕೆ ಬಂದು ರಕ್ಷಿಸಿದೆ ಎಂದು ನಿನ್ನ ಕೀರ್ತಿಯನ್ನು ಸರ್ವತ್ರ ಹಾಡುವೆವು. ಈ ಪ್ರಕಾರ ಪ್ರಾರ್ಥಿಸುತ್ತಾ ಬಹು ಆಕ್ರೋಶದಿಂದ ಸ್ತ್ರೀಯರೆಲ್ಲ ರೋದನ ಮಾಡಲಾರಂಭಿಸಿದರು. ಕೂಸುಗಳನ್ನು ಹೃದಯಕ್ಕೆ ಗಟ್ಟಿಯಾಗಿ ಅಪ್ಪಿಕೊಂಡು ಸದ್ಗುರುನಾಮದಿಂದ ಎಲ್ಲರೂ ಕೂಗುತ್ತಿದ್ದರು. ಅಷ್ಟರಲ್ಲಿ ವರ್ಷಾಕಾಲದಲ್ಲಿ ಮೇಘದ ಗುಡುಗು ಎಂಬಂತೆ ಒಂದು ಭಯಂಕರ ಗರ್ಜನೆಯು ಸರ್ವರಿಗೂ ಕೇಳಿಸಿತು. ಆಗ ಎಲ್ಲರೂ ಚಕಿತರಾದರು. ಕಳ್ಳರು ಗಾಡಿಯೊಳಗೆ ಹತ್ತಿ ಹೆಂಗಸರನ್ನು ಹೊರಗೆ ಎಳೆದು ಕುತ್ತಿಗೆ ಕೊಯ್ಯುತ್ತೇನೆ ಎಂದು ಕಂಕಣ ಮೊದಲಾದ ಅಲಂಕಾರಗಳನ್ನು ಹರಿದು ಕಸಿದುಕೊಳ್ಳುತ್ತಿದ್ದರು. ಈ ಕೆಲಸದಲ್ಲಿ ತೊಡಗಿರುವಾಗ ಕಳ್ಳರು ಆ ಭಯಂಕರ ಗರ್ಜನೆಯನ್ನು ಕೇಳಿ ಪೂರ್ವ ದಿಕ್ಕಿಗೆ ನೋಡುವಾಗ ಒಂದು ಉಗ್ರ ರೂಪವನ್ನು ಕಂಡರು. ಉದ್ದವಾದ ತಾಳೆ ಮರದಂತೆ ಉನ್ನತವಾಗಿರುವ ಒಂದು ಪುರುಷರ ಬರುತ್ತಿರುವನು. ಆತನ ಕೂದಲುಗಳು ವೃಕ್ಷ ಶಾಖೆಗಳಂತೆ ಕಾಣುತ್ತಿದ್ದು ಕಣ್ಣುಗಳು ಸೂರ್ಯನಂತೆ ಪ್ರಕಾಶಮಾನವಾಗಿದ್ದವು. ಆ ಪುರುಷನು ದಂಶಕರಾಳವಾದನ ಲೀಲಾಯಮಾನವಾಗುತ್ತಿದ್ದ ಕೆಂಪಗೆ ನಾಲಿಗೆಯುಳ್ಳವನಾಗಿದ್ದು ಆತನ ನಖಗಳು ಖಡ್ಗಧಾರೆಗಳಂತಿದ್ದು ಶರೀರವು ನೀಲವರ್ಣಮಯವಾಗಿತ್ತು. ಕಳ್ಳರು ಈ ಅದ್ಭುತ ರೂಪವನ್ನು ಕಂಡು ಮುಖ ಪಸರಿಸಿ ತಮ್ಮನ್ನು ಈಗಲೇ ನುಂಗಲಿಕ್ಕೆ ಬರುವ ರಾಕ್ಷಸನೋ ಎಂದು ತಿಳಿದು ಎಲ್ಲರೂ ಭಯಚಕಿತರಾದರು. ಚಕ್ಕಡಿಯೊಳಗಿಂದ ಹೆಂಗಸರು ಮಕ್ಕಳು ಅದೇ ರೂಪವನ್ನು ನೋಡುತ್ತಿದ್ದರು. ಅವರಿಗೂ ಅದೊಂದು ಮಹದ್ರೂಪ ತೋರಿತು. ಆದರೆ ಮುಖವು ಸದ್ಗುರುವಿನ ಹಾಗೆ ಸೌಮ್ಯ ರೂಪದಿಂದ ಕಾಣಿಸಿತು. ಆಗ ಅವರೆಲ್ಲರೂ ಆನಂದದಿಂದ ನಮ್ಮ ಕೈವಾರಿಯೋ ಬಂದನಪ್ಪ, ಸಿದ್ಧ ಸದ್ಗುರುವು ನಿರ್ಧಾರವಾಗಿ ನಮ್ಮ ಸಂಕಟದಲ್ಲಿ ಪ್ರಾಪ್ತನಾದನು. ಆತನ ಸಮಾನ ಈ ಪೃಥ್ವಿಯಲ್ಲಿ ಯಾರೂ ಇಲ್ಲ. ಶೀಘ್ರವಾಗಿ ಬಂದು ನಮ್ಮನ್ನು ರಕ್ಷಿಸಿದನು ಎಂದು ನುಡಿಯುತ್ತಿದ್ದರು. ಕಳ್ಳರಿಗಾದರೂ ಆ ರೂಪವು ಅತ್ಯಂತ ಭಯಂಕರವಾಗಿ ಕಾಣಿಸುತ್ತಿದ್ದು ಧೈರ್ಯಗುಂದಿ ಗೊಂಬೆಗಳಂತೆ ತಟಸ್ಥರಾಗಿ ನಿಂತರು. ಕೈಯೊಳಗಿಂದ ಶಸ್ತ್ರಗಳು ತಮ್ಮಷ್ಟಕ್ಕೆ ತಾವೇ ಜಾರಿ ಬಿದ್ದವು. ಅವರು ತರತರನೆ ನಡುಗಲಾರಂಭಿಸಿದರು. ಓಡಲಿಕ್ಕೆ ನೋಡಿದರೆ ಕಾಲಿಗೆ ಕಾಲು ಎಡವಿ ಅಲ್ಲಲ್ಲೇ ಬೀಳುವಂತರಾದರು. ನಡೆಯಲಿಕ್ಕೆ ಸಹ ಒಬ್ಬರಿಗೂ ಕಾಲು ಬರಲಲ್ಲವು. ಆಗ ಆ ಉಗ್ರರೂಪಿಯಾದ ಪುರುಷನು ನಿಜತೇಜದಿಂದ ಮಹಾಪ್ರತಾಪಿಯಾಗಿ ಕಾಣಿಸುತ್ತಿದ್ದು ಕಳ್ಳರಿಗೆ ಅತಿ ಸಿಟ್ಟಿನಿಂದ ಬರುವನಂತೆ ತೋರಿಸಿಕೊಂಡು ಅವರ ಸಮೀಪಕ್ಕೆ ಪ್ರಾಪ್ತನಾದನು. ಇಬ್ಬರು ಕಳ್ಳರು ಚಕ್ರದೊಳಗೆ ಹತ್ತುತ್ತಿದ್ದರು. ಒಂದೇ ಹಸ್ತದಿಂದ ಅವರಿಬ್ಬರನ್ನು ಹಿಡಿದು ಆ ಉಗ್ರರು ಪುರುಷನು ಭರದಿಂದ ಒಂದು ಗಿಡದ ಮೇಲೆ ಬಿಸುಟಿಬಿಟ್ಟನು. ಅವರಾದರೂ ತೂಗ ಹಾಕಿದಂತೆ ಅಲ್ಲೇ ಗಿಡದ ಟೊಂಗಿಗೆ ಜೋತಾಡುತ್ತಿದ್ದರು. ಈ ಭಯಂಕರ ಕೃತ್ಯವನ್ನು ನೋಡಿ ಆ ಇತರ ಕಳ್ಳರು ನಿಸ್ತೇಜರಾಗಿ ಧರಣಿಯ ಮೇಲೆ ಬಿದ್ದು ಬಿಟ್ಟರು ಮತ್ತು ಬಹುದೀನವಾಣಿಯಿಂದ, ಮಹಾಸ್ವಾಮಿ ಭದ್ರಕಾಳಿ, ನಮ್ಮನ್ನು ರಕ್ಷಿಸು. ಇದನ ಕೈಯೊಳಗಿಂದ ನಾವು ಪಾರಾದವೆಂದರೆ ನಿನಗೆ ನಿಶ್ಚಯವಾಗಿ ಒಂದು ದೇವಾಲಯವನ್ನು ಕಟ್ಟಿಕೊಟ್ಟು ಅತಿಶಯ ಭಕ್ತಿಯಿಂದ ನಿನ್ನನ್ನು ಸಂತೋಷಪಡಿಸುವೆವು. ಏ ತಾಯಿಯೇ, ಬೇಗನೆ ಪ್ರಾಪ್ತಳಾಗಿ ಈ ಭೂತದ ಕೈಯಿಂದ ಬಿಡಿಸುವಂತೊಳಾಗು. ನಿನಗೆ ಬೇಡಿಕೊಂಡು ಅರಕೆಯನ್ನು ತೀರಿಸಿ ಸಾಯುವ ತನಕ ನಿನ್ನನ್ನು ಭಜಿಸುವೆವು.
ಎಂದು ಅಳುತ್ತಾ ಪ್ರಾರ್ಥಿಸುವಾಗ ಆ ಮಹಾಪುರುಷನು ಅವರ ಕಡೆಗೆ ಬಂದು, ನೀವು ಭದ್ರಕಾಳಿಗೆ ಪ್ರಾರ್ಥಿಸುತ್ತೀರಲ್ಲ, ನೋಡಿರಿ, ಅವಳು ಇಲ್ಲೇ ನನ್ನ ಬೆನ್ನಿಗೆ ಇರುತ್ತಾಳೆ ಎಂದು ತಿರುಗಿ ನಿಂತನು. ಆತನ ಬೆನ್ನಿಗೆ ಕಡೆಗೆ ಇದ್ದ ಭದ್ರಕಾಳಿಯು ಆ ಚೋರರನ್ನು ಕುರಿತು ಅನ್ನುತ್ತಾಳೆ, ನೀವು ಈತನ ಭಕ್ತರನ್ನು ಪೀಡಿಸುತ್ತಿರುವಾಗ ನಾನು ಯಾವ ಪ್ರಕಾರ ನಿಮ್ಮನ್ನು ರಕ್ಷಿಸಲಿ? ಈತನು ಎಲ್ಲ ದೇವತೆಗಳಿಗೂ ಮೂಲಪೀಠನಿದ್ದಾನೆ. ಈತನ ಶಕ್ತಿಯಿಂದಲೇ ನಮಗೆಲ್ಲರಿಗೂ ಶಕ್ತಿಯು, ಈತನ ಸತ್ತೆಯಿಂದ ನಮ್ಮೆಲ್ಲರ ವ್ಯಕ್ತಿಯು. ಇವನೇ ಧರ್ಮಜ್ಯೋತಿಗಳಲ್ಲಿ ಅಂತರ್ಯಾಮಿ ರೂಪದಿಂದಿರುತ್ತಾನೆ. ಇವನಿಗಿಂತಲೂ ಅಧಿಕರು ಯಾರೂ ಇಲ್ಲ. ಇಂಥ ಜಗದೀಶನ ಭಕ್ತರು ಆತನ ಸ್ನಾನಕ್ಕೆ ಹೋಗುತ್ತಿರುವಾಗ ನೀವು ದಾರಿಗೆ ನಿಂತು ಪೀಡಿಸುವಾಗ ಯಾರು ನಿಮ್ಮನ್ನು ಸಹಾಯಕರಾಗಿ ರಕ್ಷಿಸುವರು? ಹಾಗಾದರೆ ನೀವು ಶೀಘ್ರವಾಗಿ ಹುಬ್ಬಳ್ಳಿಗೆ ಹೋಗಿ ಶ್ರೀ ಸಿದ್ಧಾರೂಢ ಸದ್ಗುರುವಿಗೆ ಭೇಟಿಯಾಗಿ ಆತನಿಗೆ ಪೂರ್ಣ ಭಾವದಿಂದ ಮೊರೆಬಕ್ಕರೆ ಈ ಪುರುಷನು ನಿಮ್ಮನ್ನು ಬಿಡುವನು. ಅಲ್ಲಿ ತನಕ ನಿಮ್ಮನ್ನು ಇವನು ಬಿಡಲಾರನು. ಈ ಪ್ರಕಾರ ಭದ್ರಕಾಳಿಯು ಅಂದ ಕೂಡಲೇ ಆ ಮಹಾಬಲವಂತನು ಪುನಃ ತಿರುಗಿ ನಿಂತು ಕಳ್ಳರನ್ನೆಲ್ಲ ಎಬ್ಬಿಸಿ ಹುಬ್ಬಳ್ಳಿಗೆ ಹೋಗುವ ದಾರಿ ಮೇಲೆ ಓಡಿಸಿದನು. ತಿರುಗಿ ನೋಡಿದರೆಂದರೆ ಆ ಉಗ್ರರೂಪವು ಬೆನ್ನ ಹಿಂದೆ ಕಾಣಿಸುತ್ತಿತ್ತು. ಓಡುತ್ತಾ ಓಡುತ್ತಾ ಬಂದು ಸಿದ್ಧಾಶ್ರಮಕ್ಕೆ ಪ್ರಾಪ್ತರಾಗಿ ಶ್ರೀ ಸಿದ್ಧ ಸದ್ಗುರುಗಳ ಮುಖವನ್ನು ನೋಡಿದ ಕೂಡಲೇ ಪುನಃ ತರತರನೆ ನಡುಗಲಿಕ್ಕೆ ಆರಂಭಿಸಿ, ಆ ಮಹಾದ್ರೂಪಿಯೇ ಇಲ್ಲಿ ಸಣ್ಣ ರೂಪ ಹಿಡಿದುಕೊಂಡು ಪ್ರಶಾಂತನಾಗಿ ಕುಳಿತಿರುವನು. ಆ ಪುರುಷನದು ರೂಪ ಇದೆ ಇರುತ್ತಿದ್ದು ಆತನು ಅಷ್ಟು ಭಯಂಕರವಾದ ಕಾಣಿಸುತ್ತಿರುವಾಗ ಈತನು ಹಾಸ್ಯವದನದಿಂದಲೇ ಇದ್ದು ನಮ್ಮ ಪ್ರಾಣವನ್ನು ಹರಣ ಮಾಡುವನು ಎಂಬಂತೆ ಕಾಣಿಸುತ್ತದೆ ಎಂದು ಅನ್ನುತ್ತಾ ಪುನಃ ಹಿಂತಿರುಗಿದರು. ಆದರೆ ಯಾವಲ್ಲಿ ಹೋದರೂ ಆ ಭೀಕರ ಪುರುಷನೇ ಎದುರಿಗೆ ನಿಂತಂತೆ ಕಾಣಿಸುತ್ತಿದ್ದು, ಸದ್ಗುರುವಿಗೆ ಶರಣು ಹೋದ ವಿನಃ ಈತನು ನಮ್ಮನ್ನು ನಿಶ್ಚಯವಾಗಿ ಬಿಡುವುದಿಲ್ಲ ಎಂದು ಅಂದುಕೊಂಡು ಪುನಃ ಸಿದ್ಧ ಸದ್ಗುರುಗಳ ಕಡೆಗೆ ಬಂದರು. ಆತನ ಶರಣು ಹೋದು ಪಾದಕ್ಕೆ ಬಿದ್ದು, ಹೇ ದಯಾರಾಶಿಯೇ, ನಮ್ಮನ್ನು ರಕ್ಷಿಸು, ರಕ್ಷಿಸು. ನಿನ್ನ ಭೂತವು ನಮ್ಮನ್ನು ನುಂಗುವುದಕ್ಕೋಸ್ಕರ ಆವೇಶದಿಂದ ಬೆನ್ನ ಹಿಂದೆ ಬರುತ್ತಲಿದೆ ಎಂದು ಭೀತರಾಗಿ ಅಂದರು. ಇದನ್ನು ಕೇಳಿ ಸದ್ಗುರುಗಳು, ಈಗ ಎಲ್ಲ ಭೀತಿಯನ್ನು ಬಿಟ್ಟು ಬಿಡಿರಿ. ನಿಮ್ಮ ದುಷ್ಕರ್ಮವೇ ಶಾಸ್ತ್ರೋಕ್ತ ಧರ್ಮವನ್ನು ಆಚರಿಸಿ. ಹೀಗೆ ನಡೆದರೆಂದರೆ ಎಲ್ಲ ಮಾಯಾ ಭ್ರಮೆಯು ನಿರಸನವಾಗಿ ಕಾದು ಕ್ರೋಧಗಳು ನಿಮ್ಮನ್ನು ಬಿಟ್ಟು ಹೋಗುವು ಎಂದು ಹೇಳಿದ ಕೃಪಾವಚನವನ್ನು ಕೇಳಿದ ತಕ್ಷಣವೇ ಅವರ ಮನಸ್ಸು ಭಕ್ತಿಯ ಕಡೆಗೆ ತಿರುಗಿ, ಹೇ ಕರುಣಾಗರನೇ, ಪಾಪದೊಳಗಿಂದ ನಮ್ಮನ್ನು ರಕ್ಷಿಸಿದಿ ಎಂದು ಹೇಳಿದರು. ಆ ಸದ್ಗುರುನಾಥನ ಚರಣ ಮಹಿಮೆಯು ಇಂಥದ್ದಿದೆ. ಒಮ್ಮೆ ಆಚರಣೆಗಳು ಮಸ್ತಕಕ್ಕೆ ಸ್ಪರ್ಶವಾದರೆ ದುಷ್ಟ ಗುಣಗಳೆಲ್ಲ ತಮ್ಮಷ್ಟಕ್ಕೆ ಹೊರಟು ಹೋಗಿ ಶರಣು ಬಂದವನು ಮಹಾ ಸದ್ಗುಣಿಯಾಗಿ ವರ್ತಿಸುವನು. ಆ ದಿವಸದಿಂದ ಆ ಕಳ್ಳರೆಲ್ಲ ಸದ್ಗುರುಗಳ ದೃಢಭಕ್ತರಾದರು ಮತ್ತು ಅತಿ ಪ್ರೇಮದಿಂದ ಸದ್ಗುರು ಸೇವೆ ಮಾಡುತ್ತಿದ್ದು ಭಕ್ತ ಜನರನ್ನು ದಾರಿಯಲ್ಲಿ ರಕ್ಷಿಸುವ ಉದ್ಯೋಗವನ್ನು ಕೈಗೊಂಡರು. ಇತ್ತ ರಸ್ತೆಯ ಮೇಲೆ ಗಾಡಿಗಳನ್ನು ಬಿಟ್ಟು ಕಳ್ಳರು ಹುಬ್ಬಳ್ಳಿ ಕಡೆ ಹೋದುದನ್ನು ನೋಡಿ ಆ ಸ್ತ್ರೀಯರೆಲ್ಲ ಅತ್ಯಂತ ಆನಂದಭರಿತರಾಗಿ ಸದ್ಗುರು ಸ್ತವನ ಮಾಡುವಂತರಾಗಿ, ಹೇ ಮಹಾಪುರುಷನೇ, ಸಿದ್ಧರಾಯನೇ, ನಿನ್ನ ಮಹಿಮೆಯನ್ನು ನಾವು ಸರ್ವತಾ ತಿಳಿಯಲಾರೆವು. ಹೇ ಸಕನೇ, ದಯಾವಂತನೇ, ನೀನು ನಮ್ಮನ್ನು ರಕ್ಷಿಸಿ ಎಷ್ಟಂತ ನಿನ್ನ ಕೀರ್ತಿಯನ್ನು ವರ್ಣಿಸೋಣ. ಅನೇಕ ಭಕ್ತರನ್ನು ಸಂಕಷ್ಟದೊಳಗಿಂದ ನೀನು ರಕ್ಷಿಸಿ ಎಂಬ ನಿನ್ನ ಬಿರುದನ್ನು ಇವತ್ತು ಸತ್ಯ ಮಾಡಿದಿ. ದುಷ್ಟರ ಕೈಯಿಂದ ನಮ್ಮನ್ನು ಬಿಡಿಸಿ ದಿಕ್ಕುಗಳನ್ನೆಲ್ಲ ನಿನ್ನ ಕೀರ್ತಿಯಿಂದ ತುಂಬಿಸಿದಿ ಎಂದು ಅನ್ನುತ್ತಿದ್ದರು. ಅನಂತರ ಆ ಸ್ತ್ರೀಯರು ಗಿಡಗಳಿಗೆ ಕಟ್ಟಿ ಹಾಕಲ್ಪಟ್ಟ ಪುರುಷರ ಕಡೆಗೆ ಹೋಗಿ ಅವರನ್ನು ಬಿಡಿಸಿದರು ಮತ್ತು ಎಲ್ಲರೂ ಕೂಡಿಕೊಂಡು ಹುಬ್ಬಳ್ಳಿಗೆ ಪ್ರಾಪ್ತರಾಗಿ ಶ್ರೀ ಸಿದ್ಧಾರೂಢರಿಗೆ ಭೇಟಿಯಾದರು. ಅತ್ಯಂತ ಪ್ರೇಮಭರಿತರಾಗಿ ಆ ಸ್ತ್ರೀಯರು ಸದ್ಗುರುಗಳಿಗೆ ಸರ್ವ ವೃತ್ತಾಂತವನ್ನು ನಿವೇದಿಸಿ, ಹೇ ಸದ್ಗುರುನಾಥನೇ, ನಮ್ಮನ್ನು ರಕ್ಷಿಸೋಕ್ಕೋಸ್ಕರ ಎಂತಹ ಅದ್ಭುತ ರೂಪವನ್ನು ಧಾರಣೆ ಮಾಡಿರಿ. ನಮ್ಮ ದಶೆಯಿಂದ ಬಹಳ ಕಷ್ಟಪಟ್ಟಿ ಎಂದು ಹೇಳಿದ್ದು ಕೇಳಿ ಸಿದ್ಧಾರೂಢರು, ಹೇ ಸ್ತ್ರೀಯರುಗಳಿರ, ನಿಮ್ಮ ಶುದ್ಧ ಭಾವದಿಂದ ಸದ್ಗುರುವರನ್ನು ನಿಮ್ಮನ್ನು ರಕ್ಷಿಸುವುದಕ್ಕಾಗಿ ಆ ರೂಪವನ್ನು ಧರಿಸಿ ಪ್ರಕಟನಾಗಿ ಧಾವಿಸಿದನು. ಇತ್ತ ನೋಡ್ರಿ, ಅವರೇ ಕಳ್ಳರಿರುವರು. ನಿಮ್ಮ ಸಂಗತಿಯಿಂದ ಇವರಿಗೆ ಸಾಧುತ್ವ ಪ್ರಾಪ್ತವಾಗಿ ಈಗ ಸೇವಾ ಮಾಡಲಿಕ್ಕೆ ಹತ್ತಿರುವರು. ಸದ್ಗುರುನಾಥನು ವಿಚಿತ್ರ ಮಾಡಿದನು ಎಂದು ಹೇಳಿದರು. ಸರ್ವಜನರು ಈ ಕಥೆಯನ್ನು ಶ್ರವಣ ಮಾಡಿ ಅತ್ಯಾನಂದದಿಂದ ಜಯ ಜಯಕಾರ ಮಾಡುವಂತರಾಗಿ, ಯಾವ ರೀತಿಯಿಂದಲಾದರೂ ಸದ್ಗುರು ಮಹಿಮೆ ವರ್ಣಿಸಲಿಕ್ಕೆ ನಮಗೆ ಅಸಾಧ್ಯವು ಎಂದು ನುಡಿಯುತ್ತಿದ್ದರು. ಈಗ ಕಥೆಯ ಲಕ್ಷ್ಯಾರ್ಥವನ್ನು ಶ್ರವಣ ಮಾಡಿರಿ. ಜೀವರು ಪ್ರತ್ಯೇಗಾತ್ಮನ ಯಾತ್ರೆಗೋಸ್ಕರ ಅಂತಃಕರಣ ಚತುಷ್ಟವೆಂಬ ಗಾಡಿಗಳ ಮೇಲೆ ಕುಳಿತುಕೊಂಡು ಸಾಧನ ಚತುಷ್ಪಯಗಳೆಂಬ ಪುರುಷರನ್ನು ಜೊತೆಯಲ್ಲಿ ಕರೆದುಕೊಂಡು ಹೊರಟರು. ಆಗ ದಾರಿಯಲ್ಲಿ 24 ತತ್ವಗಳೆಂಬ ಕಳ್ಳರು ಜೀವನ ಸ್ವರೂಪ ಲಕ್ಷ್ಯಗಳೆಂಬ ಆಭರಣಗಳನ್ನು ಹರಣ ಮಾಡಲಿಕ್ಕೆ ಎದುರಿಗೆ ಬಂದರು. ಇವನು ಆ ಸಾಧನ ಚತುಷ್ಟಗಳಿಗೆ ಒಯ್ದು ಸಂಸಾರ ವ್ಯಕ್ತಕ್ಕೆ ಬಿದ್ದು ಅವರ ಕಾರ್ಯ ನಡೆಯದಂತೆ ಮಾಡಿದರು. ಆಗ ಜೀವನು ಪ್ರತ್ಯೇಗಾತ್ಮನೆಂಬ ಸದ್ಗುರುವಿಗೆ ತಮ್ಮನ್ನು ರಕ್ಷಿಸಬೇಕೆಂಬ ಪ್ರಾರ್ಥಿಸಲು ಕೂಡಲೇ ಆತನು ಬಂದು ಮಹದ್ರೂಪವನ್ನು ಧಾರಣೆ ಮಾಡಿ ಬಂದನು. 25ನೇ ತತ್ವ
ಆತ್ಮನನ್ನು ಕಂಡ ಕೂಡಲೇ ಆ ಇತರ ತತ್ವಗಳೆಲ್ಲ ವಿಕಳವಾಗಿ ಬಿದ್ದವು. ಆಗ ಆ ತತ್ವಗಳು ತಮ್ಮ ದೇವಿಯಾದ ಮೂಲ ಪ್ರಕೃತಿ ಎಂಬ ಭದ್ರಕಾಳಿಗೆ ರಕ್ಷಿಸುವುದು ಎಂದು ಪ್ರಾರ್ಥಿಸಿದಾಕ್ಷಣ ಅವಳು ಆತ್ಮನಲ್ಲೇ ಪ್ರಕಟಳಾಗಿ, ನಾನು ಆತ್ಮನು ಆಧಾರದಿಂದಲೇ ಇರುವೆನು, ಆತನ ವಿರುದ್ಧವಾಗಿರುವ ನಿಮ್ಮನ್ನು ಯಾರು ರಕ್ಷಿಸುವರು? ಹಾಗಾದರೆ ನೀವು ಸಗುಣ ಬ್ರಹ್ಮನೇ ಆಗಿರುವ ಶ್ರೀ ಸಿದ್ಧಾರೂಢರ ಕಡೆಗೆ ಹೋಗಿ ಅವರನ್ನು ಮೊರೆ ಹೊಕ್ಕು, ಅವರಲ್ಲಿ ಸುಖದಂತಿರ್ರಿ ಎಂದು ಹೇಳಿದ್ದು ಕೇಳಿ ತತ್ವಗಳು ಆ ಸಗುಣ ಬ್ರಹ್ಮನ ಮೊರೆ ಹೋಗುವುದಕ್ಕೆ ಹೋಗಿ ನೋಡಿದರೆ ಆತನಾದರೂ ಬ್ರಹ್ಮದ್ರೂಪನೇ ಸೌಮ್ಯ ರೂಪನಾಗಿರುತ್ತಾನೆಂದು ಭಾವಿಸಿ ಅಂಜಿ ಓಡಿ ಹೋದರು. ಆದರೆ ಎಲ್ಲೆಲ್ಲಿ ನೋಡಿದರೂ ಅವರಿಗೆ ಬ್ರಹ್ಮ ರೂಪವೇ ಕಾಣಿಸುವುದರಿಂದ ಅವರು ನಿರುಪಾಯರಾಗಿ ತಿರುಗಿ ಸಗುಣ ಬ್ರಹ್ಮನ ಕಡೆಗೆ ಬಂದು ಆತನಲ್ಲಿ ಐಕ್ಯ ರೂಪದಿಂದ ಇರುವಂತವರಾದರು. ತತ್ವಗಳ ಉಪಾಹತಿ ನಿರ್ಸಮವಾದ ಕೂಡಲೇ ಜೀವರು ಸಾಧನ ಚತುಷ್ಟಯಗಳನ್ನು ಬಿಡಿಸಿದರು. ಆಮೇಲೆ ಆತ್ಮನ ಕಡೆಗೆ ತಿರುಗಿ ಬರುವ ದಾರಿಗೆ ಹಿಡಿದು ಸುರಳಿತವಾಗಿ ಹೊರಟು ಬಂದರು. ಪ್ರತ್ಯೇಗಾತ್ಮನ ಕಡೆಗೆ ಬಂದು ನೋಡಿದಾಗ ಆತನ ಸೇವಾ ಮಾಡಿಕೊಂಡಿರುವ ಆ 24 ತತ್ವಗಳನ್ನು ಆತನಲ್ಲಿ ಕಂಡರು. ಈ ಜೀವನ ಶಿವೈಕೃತ್ಯದ ಕಥೆಯನ್ನು ಶ್ರವಣ ಮಾಡೋದರಿಂದ ಸರ್ವರಿಗೂ ಬ್ರಹ್ಮಾನಂದ ಪ್ರಾಪ್ತವಾಗುವುದು. ಸದ್ಗುರುರಾಯನೇ ಬ್ರಹ್ಮಾನಂದನಿರುವನು. ಜೀವರನ್ನು ಭಾವದೊಳಗಿಂದ ತಾರಿಸುವ ಉದ್ದೇಶದಿಂದ ನಿರ್ಗುಣವಾದ ಸದ್ಗುರುವು ಜೀವಭಾವವನ್ನು ಧಾರಣ ಮಾಡಿ ಅವತಾರ ತೆಗೆದುಕೊಂಡು ಬಂದಿರುವನು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತಗಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತಿ ಮಧುರವಾದ ಈ 40ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುಳ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು. ಓಂ ತತ್ಸತ್.